ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗೇನ್ ನೆಕ್ಸ್ಟ್ ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಡೇಯ ವ್ಲಾಗ್ ಇದು, ಅಂದ್ರೆ ನೆಕ್ಸ್ಟ್ ಡೇ ಮದುವೆಯ ವ್ಲಾಗ್ ಆಗಿರುತ್ತೆ. ಅಂದ್ರೆ ಹಿಂದಿನ ದಿವಸ ತಾಳಿ ಎಲ್ಲ ಕಟ್ಸಿದಾದ್ಮೇಲೆ ತಾಯಿ ಎಲ್ಲ ತಾಳಿ ಕಟ್ಟಿದಾದ್ಮೇಲೆ ನೆಕ್ಸ್ಟ್ ಬಂದು ಇದು ನೆಕ್ಸ್ಟ್ ಡೇಯ ವ್ಲಾಗು. ಇದು ಬೆಳಿಗ್ಗೆ 6 o'clockಗೆ ಬಳೆ ಶಾಸ್ತ್ರ. ಅಂದ್ರೆ ನಾವು ಮಾಡೋ ತರ ಅವ್ರು ಬಳೆ ಶಾಸ್ತ್ರ ಎಲ್ಲ ಮಾಡೋದಿಲ್ಲ. ಯೂಶುವಲ್ ಆಗಿ ನಾವು ಬಳೆ ಅವ್ರನ್ನ ಕರ್ಸಿ ಎಲ್ಲ ಮಾಡ್ತೀವಲ್ಲ, ಆ ತರ ಇಲ್ಲ. ಇಲ್ಲಿ ಸ್ಟಾರ್ಟಿಂಗ್ ಬರ್ತಿದ್ದಂಗೆನೆ ಜಸ್ಟ್ ಹುಡುಗಿ ಆಸ್ ಯೂಶುವಲ್ ದೊಡ್ಡವ್ರಿಗೆಲ್ಲ ನಮಸ್ಕಾರ ಹಾಕೊಂಡು ಅಂದ್ರೆ ಫಸ್ಟ್ ದೇವರ ಪೂಜೆ ಮಾಡಿ, ನೀವು ನೋಡ್ದಂಗೆನೆ ಕಾವೇರಿ ತಾಯಿಗೆ ಪೂಜೆ ಮಾಡಿ, ನೆಕ್ಸ್ಟ್ ಎಲ್ಲಾರ್ಗೂನು ಹುಡುಗ ಅವ್ರ ತಾಯಿಗೆ, ಹುಡುಗಿ ಅವ್ರ ತಾಯಿಗೆ, ಮತ್ತೆ ಎಲ್ಲಾ ಹಿರಿಯರಿಗೆ, ಮತ್ತೆ ಅತ್ತೆ ಮಾಮಗೆ ಎಲ್ಲಾರ್ಗೂನು ಕಾಲಿಗೆ ನಮಸ್ಕಾರ ಹಾಕೊಂಡು ಬಳೆ ಶಾಸ್ತ್ರಕ್ಕೆ ಕುತ್ಕೋಣ ಅಂತ ಪದ್ಧತಿ ಇಲ್ಲಿ. ಇಲ್ಲಿ ಬಂದು ನಮ್ ಕಡೆ ತರ ಎಲ್ಲಾರು ಇರೋದಿಲ್ಲ ನೋಡಿ, ಇಲ್ಲಿ ಇಷ್ಟೇ ಜನ ಇರೋದು. ಮತ್ತೆ ಇಲ್ಲಿ ಬಳೆ ಬಂದು ಕಪ್ಪು ಬಳೆ ತೊಡ್ಸೋದವ್ರು, ಯಾವ್ದೇ ತರದ ಡಿಸೈನ್ಸ್ ಬಳೆ ಯಾವ್ದು ಇರೋದಿಲ್ಲ. ಮತ್ತೆ ಕುತ್ಕೊಳೋ ಶೈಲಿನೂ ಅಷ್ಟೇನೆ ಈ ತರ ದಿಕ್ಕಿಗೆ ಫೇಸ್ ಮಾಡಿ ಕುತ್ಕೊಬೇಕಂತೆ. ಅಂದ್ರೆ ಕಾಲ್ ಈ ತರ ಇಡ್ಕೊಂಡು ಕುತ್ಕೊಬೇಕು. ನಮ್ಮಲ್ಲಿ ತರ ಕಾಲೆಲ್ಲ ಫೋಲ್ಡ್ ಮಾಡಿ ಅಂದ್ರೆ ಜಕ್ಕಲ್ ಬಕ್ಲ ಹಾಕಿ ಕುತ್ಕೊಂಡೆಲ್ಲ ಮಾಡ್ತೀವಲ್ಲ, ಆ ತರ ಇಲ್ಲ. ಮತ್ತೆ ಇಲ್ಲಿ ಯಾವ್ದೇ ತರದ ಡಿಸೈನ್ಸ್ ಬ್ಯಾಂಗಲ್ಸ್ ಎಲ್ಲಾನು ಇಲ್ಲ. ಕಪ್ಪು ಬಳೆನೆ ತೊಡ್ಸೋದು, ಮತ್ತೆ ಹಸಿರು ಬಳೆ. ಹುಡುಗಿಗೆ ಬಂದು ಕಪ್ಪು ಬಳೆನೆ ತೊಡ್ಸೋದು, ಮತ್ತೆ ಆಮೇಲೆ ಅದನ್ನ ಚೇಂಜ್ ಮಾಡ್ಕೊಂಡು ಆಸ್ ಯೂಶುವಲ್ ಆಗಿನೇ ಮ್ಯಾಚಿಂಗ್ ಬ್ಯಾಂಗಲ್ಸ್ ಏನಿರುತ್ತೆ ಆ ಮ್ಯಾಚಿಂಗ್ ಬ್ಯಾಂಗಲ್ಸ್ ನ ವೇರ್ ಮಾಡ್ಬೋದು. ಈವನ್ ನಾವು ಕೂಡ ಅಷ್ಟೇನೆ ಜಸ್ಟ್ ಕಪ್ಪು ಬಳೆ ಮಾತ್ರ ತೊಡಸ್ಕೊಂಡ್ವಿ. ಯಾಕೆ ಅಂತಂದ್ರೆ ನಾವು ಸಾರಿ ಮ್ಯಾಚಿಂಗ್ ಚೇಂಜ್ ಮಾಡೋದ್ರಿಂದ ಹಾಕೋದ್ರಿಂದ ನಾವು ಕಪ್ಪು ಬಳೆನೆ, ನಾನಾಗಿರ್ಬೋದು ಅಕ್ಕ ಆಗಿರ್ಬೋದು ಕಪ್ಪು ಬಳೆನೆ. ನೆಕ್ಸ್ಟ್ ಇದಾಗ್ತಿದಂಗೆನೆ ಹುಡುಗಿ ಕೂಡ ರೆಡಿ ಆಗಕ್ ಹೋದ್ರು. ಅಂದ್ರೆ ಬಳೆ ಶಾಸ್ತ್ರ ಮಾಡಿಸಿ ಅವ್ರಿಗೆ ತಲೆ ಸ್ನಾನ ಮಾಡಿಸ್ಬೇಕಂತ 5 ಜನ ಮುತ್ತೈದೆಯರು. ಅದಾಗ್ತಿದಂಗೆನೆ ಅವ್ರಿಗೆಲ್ಲ ಹಾಕಿ ನಾವು ರೆಡಿ ಆಗ್ಲಿಕ್ಕೆ ಅಂತ ಹೋದ್ವಿ. ಇದು ನಾನು ನನ್ನ ಮಗಳು ರೆಡಿ ಆಗಿ ಬರ್ತಾ ಇರ್ಬೇಕಾದ್ರೆ ನನ್ನ ಹಸ್ಬೆಂಡ್ ಮೇಲಿಂದ ವಿಡಿಯೋ ಶೂಟ್ ಮಾಡಿದ್ದು. ಎಲ್ಲ ರೆಡಿ ಎಲ್ಲ ಆದ್ಮೇಲೆ ಇಲ್ಲಿ ಪ್ರೊಸೀಜರ್ ಸ್ಟಾರ್ಟ್ ಆಗತ್ತೆ ಬೆಳಗ್ಗೆನೇನೆ. ಅಂದ್ರೆ ಹುಡುಗಿ ಜೊತೆ ರೆಗ್ಯುಲರ್ ಆಗಿ ಇವ್ರು ಇರ್ತಾರೆ, ಮತ್ತೆ ಹುಡುಗನ ಜೊತೆನೂ ರೆಗ್ಯುಲರ್ ಆಗಿ ಒಬ್ರು ಇರ್ತಾರೆ. ಹುಡುಗಿ ಮದ್ವೆ ಆಗಿ ಅವರ ಗಂಡನ್ ಮನೆ ಕಳ್ಸ್ಕೊಡೋವರ್ಗುನು ಹೀಗೆ ಜೊತೆಲಿ ಒಬ್ರು ಇರ್ಬೇಕಂತೆ. ಸೊ ಅದಕ್ಕಾಗಿ ಹುಡುಗನ್ ಮನೆ ಕಡೆಯವರೇನೆ ಹುಡುಗಿ ಜೊತೆ ಒಬ್ರು ಇರ್ತಾರೆ, ಮತ್ತೆ ಹುಡುಗನ್ ಕಡೆ ಒಬ್ರು ಇರ್ತಾರೆ. ಇಲ್ಲಿ ಎಲ್ಲ ಆದ್ಮೇಲೆ ಇವ್ರ ಶಾಸ್ತ್ರ ಬಂದು ನಾವು ಅದೇ ನಾನು ಯೂಶುವಲ್ ಆಗಿ ಹೇಳ್ದಂಗೆನೆ ಮುಕ್ಕಾಲೆ ಮಣೆ ಅಂತ ನಾವೇನ್ ಹೇಳ್ತೀವಿ ಅದೇ ತರ ಮಣೆನೆ ಇವ್ರು ಇದ್ರಲ್ಲಿ ಇರುತ್ತೆ. ಸೊ ಅದ್ರ ಮೇಲೆ ಅಂದ್ರೆ ಅದ್ರ ಮೇಲೆ ಕುತ್ಕೊಳೋದು, ಯಾವ್ದೇ ತರದ ಹಸೆ ಮಣೆ ಇದು ಯಾವ್ದು ಇಲ್ಲ. ಸೊ ಅದ್ರ ಮೇಲೆ ಕುತ್ಕೊಳೋದಕ್ ಮುಂಚೆ ಇಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿ ಆ ಹಸೆ ಮಣೆ ಅಂದ್ರೆ ಅವ್ರದ್ದು ಮಣೆ ಏನಿರುತ್ತೆ ಅದಕ್ಕೆ ಎಲ್ಲಾನು ಅಕ್ಷತೆ ಕಾಳು ಹಾಕಿ, ಮೀನ್ಸ್ ಇವ್ರದ್ದು ನಾನ್ ಹೇಳ್ದಂಗೆನೆ ಅರ್ಶನ ಎಲ್ಲ ಏನು ಬೆರೆಸಿರೋದಿಲ್ಲ, ಜಸ್ಟ್ ಅಕ್ಕಿ ಏನಿರುತ್ತೆ ಅದೇ ತರನೇನೆ. ಮತ್ತೆ ಇವ್ರು ಹೇಳ್ಕೊಡ್ತಾ ಇದ್ದಾರೆ ಹೇಗೆ ಕುತ್ಕೊಬೇಕು ಅಂತ ಅಂದ್ಬಿಟ್ಟು. ನಾನ್ ಹೇಳ್ದಂಗೆನೆ ಯಾವ್ದೇ ತರದ ಹಸೆ ಮಣೆ ಅಲ್ಲ, ಇದು ಬಂದು ಮುಕ್ಕಾಲೆ ಮಣೆ ತರ ಇದೆ. ಸೊ ಈ ತರ ಇರುತ್ತೆ. ಅದಕ್ಕೆ ನಮಸ್ಕಾರ ಹಾಕೊಂಡು 3 ಸತಿ ಕಾಲು ಈ ಕಡೆಯಿಂದ ಆ ಕಡೆಗಿಡ್ಬೇಕು, ರೈಟ್ ಲೆಗ್. ಒಂದ್ ಹೆಜ್ಜೆ ಹಿಂದೆ, ಸಾರಿ ಮುಂದೆ, ಮತ್ತೆ ಒಂದ್ ಹೆಜ್ಜೆ ಹಿಂದೆ. ಇನ್ನೊಂದು ನೆಕ್ಸ್ಟ್ ಅನ್ನೋ ಹಾಗೇನೇನೆ ಸೆಕೆಂಡ್ ಟೈಮು ಒಂದ್ ಹೆಜ್ಜೆ ಮುಂದೆ, ನೆಕ್ಸ್ಟ್ ಒಂದ್ ಹೆಜ್ಜೆ ಹಿಂದೆ. ಇದೇ ತರನೇನೆ 3 ಟೈಮ್ಸ್ ಮಾಡ್ಬೇಕು. ಸೊ ಥರ್ಡ್ ಟೈಮ್‌ಗೆ ಜಸ್ಟ್ ಯೂಶುವಲ್ ಆಗಿನೇ ಕುತ್ಕೊಳೋದು. ಅಂದ್ರೆ ಇವ್ರದ್ರಲ್ಲಿ ಈ ತರ ಶಾಸ್ತ್ರಗಳಿದೆ. ನಾ ಅದೇ ಹೇಳ್ದಂಗೆನೇನೆ ಇವ್ರು ಯೂಶುವಲ್ ಆಗಿ ಇದೇ ಮಣೆ ಮೇಲೆ ಕೂರ್ಸೋದು. ನಮ್ ತರ ಹಸೆ ಮಣೆ ಎಲ್ಲ ಇದೆ ಕೆಳಗಡೆ ಚಕ್ಕಲ್ ಬಕ್ಲ ಹಾಕಿ ಎಲ್ಲ ಕೂರ್ಸೋ ತರ ಏನೂ ಇಲ್ಲ. ಇದು ಬಂದು ಅಂದ್ರೆ ಫಸ್ಟ್ ಹುಡುಗನ ಜೊತೆ ಅಂದ್ರೆ ಇದ್ ಮಾಡೋದು ಅಂದ್ರೆ ಹುಡುಗ ಹುಡುಗಿ ಕೂರ್ಸೋದಕ್ ಮುಂಚೆ ಈ ಶಾಸ್ತ್ರ ಮಾಡಿಸ್ತಾರೆ. ಇದು ಬಂದು ಹುಡುಗಿ ತಂದೆ ತಾಯಿ, ಅತ್ತೆ ಮಾಮ, ಹುಡುಗನ್ ಕಡೆಯವರು ತಂದೆ ತಾಯಿ, ಅತ್ತೆ ಮಾಮ, ಮತ್ತೆ ಅವರ ಹಿರೀಕರು ರಿಲೇಷನ್ಸ್ ಎಲ್ಲ ಯಾರಿರ್ತಾರೆ ಅವರೆಲ್ಲ ಮಾಡುವಂತ ಶಾಸ್ತ್ರ ಇದು. ಇದು ಯೂಶುವಲಿ ನನಗೂ ಸರಿಯಾಗಿ ಗೊತ್ತಾಗ್ಲಿಲ್ಲ, ಮತ್ತೆ ಅಲ್ಲಿ ಬ್ಯುಸಿ ಇರೋದ್ರಿಂದ ನಾನು ಇದನ್ನ ಕೇಳಲಿಕ್ಕೆ ಆಗೋದಿಲ್ಲ. ಮತ್ತೆ ನಾವು ಈ ಶಾಸ್ತ್ರ ಎಲ್ಲ ಮಾಡ್ಬೇಕಾದ್ರೆ ರೆಗ್ಯುಲರ್ ಆಗಿ ಈ ತರ ತಲೆಗೆ ಅದು ಇದನ್ನ ದುಪಟಾನ ವೇರ್ ಮಾಡಿರ್ಲೇಬೇಕು. ಇವ್ರದ್ರಲ್ಲಿ ಇದೇನೇನೆ ಏನೇ ಶಾಸ್ತ್ರ ಮಾಡ್ಬೇಕಾದ್ರೂ ಈ ದುಪಟಾನ ವೇರ್ ಮಾಡಿರ್ಲೇಬೇಕು. ಇದು ರೆಗ್ಯುಲರ್ ಆಗಿ ಎಲ್ಲಾರು ಇವ್ರ ಕಡೆ ಯೂಸ್ ಮಾಡ್ತಾರೆ. ನಾನ್ ಆಕ್ಚುಲಿ ಇದು ಐಡಿಯಾ ಇರ್ಲಿಲ್ಲ, ನಾನ್ ಮರ್ತೋಗಿದ್ದೆ. ಅಕ್ಕ ತಂದಿದ್ರು, ನನಗೂ ಅಂತಾನು ಸೇರ್ಸಿ ತಂದಿದ್ರಂತೆ. ಆಕ್ಚುಲಿ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅಕ್ಕಗೆ. ಇಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿ ಅಕ್ಷತೆ ಕಾಳೆಲ್ಲ ಹಾಕಿ ಇದ್ರಲ್ಲಿ ಬಂದು ಹಾಲಿಟ್ಟಿರ್ತಾರೆ. ಸೊ ಆ ಹಾಲ್ನ ಹುಡುಗಿಗೆ ಕುಡ್ಸಿ
ಮತ್ತೆ ಇಲ್ಲಿ ಮಡಿಲ್ ತುಂಬೋ ಶಾಸ್ತ್ರ ಅಂತ ಮಾಡ್ತಾರೆ ಇದು. ಅದ್ರಲ್ಲಿ ಏನೋ ಬೆಳ್ಳಿ ಮತ್ತೆ ಇದೆಲ್ಲ ಇಟ್ಟಿರ್ತಾರಂತೆ. ಸೊ ಅದನ್ನ ಹುಡುಗಿಗೆ ಕೊಟ್ಟು ಮಡಿಲ್ ತುಂಬೋ ಶಾಸ್ತ್ರ ಅಂತ ಇದನ್ನ ಮಾಡ್ತಾರಂತೆ. ಅದನ್ನೇ ನಾನು ಹೇಳಿದ್ದು. ಪ್ರಾಪರ್ ಆಗಿ ನನಗೆ ಗೊತ್ತಿಲ್ಲ. ಜಸ್ಟ್ ಇದನ್ನ ಗೊತ್ತಿದ್ದಿದ್ದು ಅಂದ್ರೆ ಗೊತ್ತಿರೋದು ಇಷ್ಟು ಮಾತ್ರನೇನೆ. ಸೊ ಇದನ್ನೆಲ್ಲ ಮಾಡದ್ಮೇಲೆ ಹುಡುಗಿ ಕೂಡ ಅಷ್ಟೇನೇನೆ ನಮಸ್ಕಾರ ಅಂದ್ರೆ ಇವರೆಲ್ಲ ಮಾಡಿದಾದ್ಮೇಲೆ ನಮಸ್ಕಾರ ಹಾಕೊಂಡು ಹುಡುಗಿ ಇದ್ ಮಾಡ್ತಾರೆ. ನೆಕ್ಸ್ಟ್ ಹಂಗೆ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಅಂದ್ರೆ ಅತ್ತೆ ಮಾಮ ಎಲ್ಲಾನು ಕಂಟಿನ್ಯೂಷನ್ ಇದೇ ತರನೇ ಮಾಡೋದು. ಸಿಟ್ ಮಾಡೋ ಥರ ಅಷ್ಟೇ. ಸಿಟ್ ಮಾಡಬೇಡ ಇಟ್ಕೊಳ್ಳೋಂಗೆ ಪೋಸ್. ಅವ್ರ ಕೈ ಕೊಟ್ಬಿಡಿ. ಅಪ್ಪ ನೀವು ಕೈ ಕೊಡು ಮೇಲೆ ಮಡಗಾಕು. ಕೈ ಕೊಟ್ಬಿಡಿ. ಟೇಕ್ ಇಟ್. ಮಡಿಗಾಕು. ಅವ್ರು ತಗೋತಾರೆ. ಯು ಟೇಕ್ ಇಟ್. ನಾವೆಲ್ಲ ಹಾಂ ಆಯ್ತು. ಮಡಿಗೆ ಬಿಟ್ಕೊ ಮಾಡಿ. ರೀ ಒಂದೇ ಒಂದು ನಿಮಿಷ. ನಾನು ಹೇಳ್ದಂಗೆ ಸೇಮ್ ಪ್ರೊಸೀಜರ್ಸ್ ಕಂಟಿನ್ಯೂ ಆಗತ್ತೆ. ಅಂದ್ರೆ ಅವ್ರ ಕಡೆ ಗಂಡಸರು ಮತ್ತೆ ಬೇರೆ ಹಿರಿಯರು ಎಲ್ಲಾರು ಬಂದು ಅದೇ ತರ ಕಂಟಿನ್ಯೂಷನ್ ಮಾಡಿ ನೆಕ್ಸ್ಟ್ ಹುಡುಗಿನ ಸೇಮ್ ಆಸ್ ಯೂಶುವಲ್ ಹುಡುಗಿ ರೂಮ್ಗೆ ಕರ್ಕೊಂಡು ಹೋಗುವಂಥದ್ದು. ಮತ್ತೆ ಸ್ವಲ್ಪ ಹೊತ್ತು ಅಂದ್ರೆ ಹುಡುಗಿಗೆ ಬ್ರೇಕ್ ಬಿಕಾಸ್ ಅಲ್ಲಿ ಸುಮಾರು ಶಾಸ್ತ್ರಗಳಿದೆ ಹುಡುಗನ್ನ ಕರ್ಕೊಂಬರೋದಕ್ಕೆ. ಸೊ ಬಾಳೆಕಂದೆಲ್ಲ ಕಟ್ ಮಾಡ್ಬೇಕು ಮತ್ತೆ ಅಲ್ಲಿ ಪೆಟ್ಟಿ ಪೂಜೆ ಮಾಡ್ಬೇಕು ಅಂದ್ರೆ ಗಂಗೆ ಪೂಜೆ ಮಾಡ್ಬೇಕು. ಅದನ್ನೆಲ್ಲಾನು ಮಾಡೋವರ್ಗುನು ಹುಡುಗಿಗೆ ಬ್ರೇಕ್ ಇರುತ್ತೆ. ಸೊ ಅದಕ್ಕಾಗಿ ಅಲ್ಲಿವರೆಗೂನು ಹುಡುಗಿ ಫೋಟೋ ಶೂಟ್ಸ್ ನಡೀತಾ ಇತ್ತು. ಇಲ್ಲಿ ಈಚೆ ಬಂದು ಹುಡುಗನ್ನ ಕರ್ಕೊಂಬರೋದಕ್ಕೋಸ್ಕರ ಅಲ್ಲಿ ಬೇರೆ ತರದ ತಯಾರಿಗಳೆಲ್ಲ ನಡೀತಾ ಇತ್ತು. ಸೊ ನೆಕ್ಸ್ಟ್ ಅದನ್ನೆಲ್ಲ ಮುಗಿಸಿದ್ಮೇಲೆ ಹುಡುಗಂಗೆ ಪಾದ ತೊಳೆದು ಹುಡುಗನ್ನ ಕರ್ಕೊಂಡ್ ಬಂದ್ಮೇಲೆ ನೆಕ್ಸ್ಟ್ ಹುಡುಗಿ ಬರೋ ಅಂತದ್ದು. ಇಲ್ಲಿ ಬಂದು ಮಾರ್ನಿಂಗ್ ಡೆಕೋರೇಷನ್ ಸಿಂಪಲ್ ಆಗಿ ಈ ತರ ಅಂದ್ರೆ ಸಿಂಪಲ್ ಆಗಿ ಅಂತಂದ್ರೆ ಹಿಂದಿನ ದಿವಸದ ಡೆಕೋರೇಷನ್. ಬಟ್ ಇಲ್ಲಿ ಬಂದು ಹುಡುಗನ ನಿಲ್ಸೋದಿಲ್ಲ, ಕೂಡಿಸ್ತಾರೆ. ಅದೇ ನಾನು ಹೇಳ್ದಂಗೆನೆ ಸೇಮ್ ನಾವು ಪ್ರೊಸೀಜರ್ ರಿಸೆಪ್ಷನ್ ಮಾಡ್ದಾಗೇನೆ ಇಲ್ಲಿ ಬಂದು ಕೂಡಿಸ್ತಾರೆ ಹುಡುಗ ಹುಡುಗಿನ. ಈಗ ಎಲ್ರೂನು ಹೊರಗಡೆ ಹೊರಟಿದ್ದಾರೆ ಬಿಕಾಸ್ ನಾನು ಹೇಳ್ದಂಗೆನೆ ಇಲ್ಲಿ ಬಾಳೆಕಂಬ ಅಂದ್ರೆ ಸಾರಿ ಬಾಳೆಕಂದು ಅಥವಾ ಬಾಳೆಕಂಬ ಏನ್ ಹೇಳ್ತೀವಿ ಅದನ್ನ ಇಲ್ಲಿ ಕಟ್ ಮಾಡ್ಬೇಕು. ಅಂದ್ರೆ ಪೂಜೆ ಎಲ್ಲ ಮುಗಿಸಿ ಅಲ್ಲಿ ಏನೋ ಪೂಜೆ ಮಾಡ್ತಾರೆ. ಅದನ್ನೆಲ್ಲ ಮುಗಿಸಿದ್ಮೇಲೆ ಇದನ್ನ ಕಟ್ ಮಾಡೋಂತಹ ಪದ್ಧತಿ ಇಲ್ಲಿ ಇದೆ ಅಂತೆ. ಅವ್ರು ಹೇಳಿದ್ ಆಕ್ಚುಲಿ ನನಗೆ ಅರ್ಥ ಆಗ್ಲಿಲ್ಲ. ಅವ್ರು ಏನ್ ಹೇಳಿ ಕಟ್ ಮಾಡ್ತಾ ಇದ್ರು ಅಂತ. ಬಿಕಾಸ್ ಅದು ಕೂರ್ಗೀಸ್ ಇದ್ರಲ್ಲೇ ಇತ್ತಲ್ವಾ. ಸೊ ಅದಕ್ಕಾಗಿ ಅರ್ಥ ಆಗ್ಲಿಲ್ಲ. ಮತ್ತೆ ಅಲ್ಲಿಂದ ಅಂದ್ರೆ ಪೆಟ್ಟಿ ಎಲ್ಲ ಹೊತ್ಕೊಂಡ್ ಬರ್ತಾರೆ ನೋಡಿ. ಅದ್ರಲ್ಲಿ ಗಂಗೆ ಮತ್ತೆ ಅರ್ಶಿನ ಕುಂಕುಮ ಬೇರೆ ಇದೆಲ್ಲಾನು ಇರುತ್ತೆ. ಸೊ ಅದನ್ನ ಬಂದು ಹುಡುಗಿ ಮನೆಯವ್ರಿಗೆ ಕೊಡ್ತಾರೆ. ಸೊ ಅದು ಬಂದು ಹುಡುಗನ್ ಕಡೆಯವರು ಹೊರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಚೇಂಜ್ ಮಾಡ್ತಾರೆ. ಸೊ ಅಲ್ಲಿ ಬಂದು ಪೂಜೆಗಳೆಲ್ಲ ಮಾಡ್ತಾರೆ. ಸೊ ನಾನು ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಳಕ್ ಆಗ್ಲಿಲ್ಲ ಬಿಕಾಸ್ ತುಂಬಾ ಜನ ಇರೋದ್ರಿಂದ. ಸೊ ಮಿಡಲ್ ಅಲ್ಲಿ ಹೋಗೋದು ಅಷ್ಟು ಚೆನ್ನಾಗಿರೋದಿಲ್ಲ ಬಿಕಾಸ್ ಆಲ್ರೆಡಿ ಎಲ್ಲ ನಿಂತ್ಬಿಟ್ಟಿದ್ರು. ಸೊ ನಾನು ಬರೋಷ್ಟರಲ್ಲೇ ಇದು ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಸೊ ಮತ್ತೆ ಮಧ್ಯದಲ್ಲಿ ಹೋಗೋದು ಚೆನ್ನಾಗಿರೋದಿಲ್ಲ ಅಂತ ಅನ್ಬಿಟ್ಟು ಮತ್ತೆ ಅಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಅಷ್ಟು ಕೂಡ ನನಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇರ್ಲಿಲ್ಲ. ಮತ್ತೆ ಅದು ಕಾಣಿಸ್ತಾನೂ ಇರ್ಲಿಲ್ಲ. ನನ್ನ ಕೈಲಿ ಎಷ್ಟು ಕ್ಯಾಪ್ಚರ್ ಮಾಡ್ಕೊಳಕ್ ಆಯ್ತೋ ಅಷ್ಟೊಂದು ಕ್ಯಾಪ್ಚರ್ ಮಾಡ್ಕೊಂಡಿದೀನಿ. ಅದು ಹಾಕ್ತಿದ್ದಂಗೆನೆ ನಾನು ಹೇಳ್ದಂಗೆನೆ ಇದು ಬಾಳೆಕಂಬ ಏನಿರುತ್ತೆ ಇದನ್ನ ಕಟ್ ಮಾಡ್ತಾರೆ. ಇದು ಕೂಡ ಅಷ್ಟೇನೇನೆ. ಇದು ಎಲ್ಲಾನು ಒಂದೇ ಏಟಿಗೆ ಕಟ್ ಮಾಡ್ಬೇಕಂತೆ. ಅಲ್ಲಿ ಪೆಟ್ಟಿಲಿರೋದೆಲ್ಲ ತೆಗೆದು ಮತ್ತೆ ಎಲ್ಲ ಪೂಜೆ ಮಾಡಿ ಮತ್ತೆ ಎಲ್ಲ ಪೆಟ್ಟಿಲೆಲ್ಲ ಇಟ್ಟು ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಬಾಳೆ ಕಂಬ ಅಂದ್ರೆ ಸಾರಿ ಬಾಳೆ ಕಂದ ಮೇಲೆ ಏನ್ ಇಟ್ಟಿರ್ತಾರೆ ಆ ಹೂವ ಟೈಪು ಅದನ್ನೆಲ್ಲ ನೋಡಿ ಹೀಗೆ ಅವ್ರ ಕತ್ತಿಯಿಂದ ಅದನ್ನೆಲ್ಲ ಹೀಗೆ ಬೀಳಿಸ್ತಾರೆ.
ಅಂದ್ರೆ ಒಬ್ರೊಬ್ರು 3 ಬಾಳೆಕಂದು ಕಟ್ ಮಾಡ್ಬೇಕು. ಅದು ಒಂದೇ ಏಟಿಗೆ ಕತ್ತರಿಸ್ಬೇಕಂತೆ. ಸೊ ಅವರು ಪೇಟ ತೆಗ್ದು ಅದೇನೋ ಹೇಳ್ತಾರೆ, ನನ್ಗದು ಕ್ಲಿಯರ್ ಆಗಿ ಅರ್ಥ ಆಗ್ಲಿಲ್ಲ. ಸೊ ಹಿಂಗೆ ಒಂದೇ ಏಟಿಗೆ ಅದನ್ನ ಕಟ್ ಮಾಡ್ಬೇಕು. ಸೊ ಎಲ್ಲಾರ್ನು ಹಿಂದೆ ಕಳಿಸ್ತಾರೆ. ಬಿಕಾಸ್ ಅದು ಎಗ್ರುತ್ತೆ, ಮತ್ತೆ ಅದು ಬಾಳೆ ಇದ್ರ ಕೂಡ ದಿಂಡಿಂದ ಅದು ಏನು ರಸ ಇದೆ ಅದು ಎಗ್ರದಾಗ ಅದು ಕಲೆ ಹೋಗೋದಿಲ್ವಂತೆ, ಸ್ಯಾರೀಸ್ ಮೇಲೆ ಕಲೆ ಹೋಗೋದಿಲ್ಲ. ಸೊ ಅದಕ್ಕಾಗಿ ಎಲ್ಲಾರ್ನು ಹಿಂದೆ ಕಳಿಸ್ತಾರೆ. ನೆಕ್ಸ್ಟ್ ಮತ್ತೆ ಅವ್ರು ಹಾಕ್ತಿದಂಗೆ ನೆಕ್ಸ್ಟ್ ಇನ್ನೊಬ್ರಿಗೆ ಪಾಸ್ ಆನ್ ಮಾಡ್ತಾರೆ. ಸೊ ಅದು ಇದೇ ತರ ಎಲ್ಲಾನು ಕಟ್ ಮಾಡೋದಕ್ಕೆ ಈ ತರ ಪ್ರೊಸೀಜರ್ ಹಿಂಗೆ ಕಂಟಿನ್ಯೂ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಹುಡುಗನ್ ಕರ್ಕೊಂಡ್ ಬರೋದು. ನೋಡಿ ಈಗ ಹಿಂಗ್ ಹೊಡಿತಾರೆ ನೋಡು. ನೋಡಿದ್ರಲ್ಲ, ಸೇಮ್ ಅದೇ ತರನೇ ಎಲ್ಲಾನು ಕಂಟಿನ್ಯೂಯೇಷನ್ ಒಬ್ರೊಬ್ರು ಆದ್ಮೇಲೆ ಒಬ್ರೊಬ್ರಿಗೆ ಪಾಸ್ ಆನ್ ಮಾಡ್ತಾರೆ. ಅಂದ್ರೆ ಅವ್ರ ಕಡೆ ಹೇಳಿರ್ತಾರೆ ಅನ್ಸುತ್ತೆ ಮುಂಚೆನೇನೆ. ಸೊ ಅವ್ರು ನೆಕ್ಸ್ಟ್ ಅವ್ರು ಆದ್ಮೇಲೆ ಇನ್ನೊಬ್ರು ಆದ್ಮೇಲೆ ಇನ್ನೊಬ್ರು ನೆಕ್ಸ್ಟ್ ಹಂಗೆ ಪಾಸ್ ಆನ್ ಮಾಡ್ತಾರೆ. ಅದು ಆಗ್ತಾ ಆಗ್ತಾ ನೆಕ್ಸ್ಟ್ ಎಲ್ಲಾನು ಕಟ್ ಮಾಡ್ಬೇಕು. ಎಲ್ಲ ಆದ್ಮೇಲೆನೆ ನೆಕ್ಸ್ಟ್ ಹುಡುಗನ ಕರ್ಕೊಂಬರೋದು. ಸೊ ಇದು ಲಾಸ್ಟ್ ಇದು ಅವ್ರು ಮಾಡ್ತಾ ಇರೋದು. ನಾ ಹೇಳ್ದಂಗೆನೆ ಒಂದೇ ಏಟಿಗೆ ಅದನ್ನ ಕತ್ತರಿಸ್ಬೇಕು ಅಂತ ಹೇಳಿದ್ದು ಅವರು. ಸೊ ಅದಕ್ಕಾಗಿ ಆ ಮಚ್ಚು ಕೂಡ ಎಷ್ಟು ಶಾರ್ಪ್ ಇರ್ಬೋದು ನೋಡಿ, ಅವ್ರು ಇಟ್ಕೊಂಡಿರೋಂಥ ಇದು ಒಂದೇ ಏಟಿಗೆ ಕಟ್ ಆಗ್ಬೇಕು ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ಆದ್ಮೇಲೆ ಪ್ರೊಸೀಜರ್ ಹುಡುಗನ್ನ ಕರ್ಕೊಂಡ್ ಬರ್ತಾರೆ. ನಾವಲ್ಲಿ ಹುಡುಗನ ವೆಯ್ಟ್ ಇದೆಲ್ಲ ಆಗ್ತಿದ್ದಂಗೆನೆ ಹುಡುಗನ ಅಂದ್ರೆ ಬರೋವ್ ಮಾಡ್ಕೊಳೋದಕ್ಕೆ ನಾನ್ ಪೆಟ್ಟಿ ಹೊರಬೇಕಿತ್ತಲ್ಲ. ಸೊ ಅದಕ್ಕಾಗಿನೇ ನಾನ್ ವೆಯ್ಟ್ ಮಾಡ್ತಾ ಇದ್ದಿದ್ದು ಇಲ್ಲಿ. ನನ್ ಮಗಳು ಬಂದು ಇಲ್ಲಿ ಅವ್ರ ಭಾವನ್ನ ಕಾಲ್ ತೊಳಿಬೇಕು. ಸೊ ಅದಕ್ಕಾಗಿ ನಾವು ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಬಂದ್ಬಿಟ್ವಿ ನಾವು. ಅಲ್ಲಿ ತುಂಬಾ ಹೊತ್ತು ಇರ್ಲಿಲ್ಲ ನಾವು.
ನಮ್ದ್ರಲ್ಲಿ ಹೇಗೆ ಕಳಶನ ಹೊತ್ತಿರ್ತೀವಲ್ಲ, ಅಂದ್ರೆ ಹುಡುಗನ್ ತಂಗಿನೋ, ಅಕ್ಕನೋ ಕಳಶ ಎತ್ತಿರ್ತೀವಲ್ಲ, ಸೊ ಆ ಕಳಶದವ್ರು ಹೇಗೆ ಮುಂದೆ ಹೋಗ್ಬೇಕು, ಸೊ ಅದೇ ತರ ಇವ್ರದ್ರಲ್ಲಿ ದೀಪ ಇಟ್ಕೊಂಡಿರ್ತಾರಲ್ಲ, ಸೊ ಅವ್ರು ಮುಂದೆ ಬರ್ಬೇಕು. ಅವ್ರು ಮುಂದೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಸೊ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಿದ್ದು. ಅವ್ರು ಮುಂದೆ ಬಂದ್ಮೇಲೆ ನೆಕ್ಸ್ಟ್ ನಾವು ಏನ್ ಪೆಟ್ಟಿ ಹೊತ್ಕೊಂಡಿದೀವಿ, ನಾವು ಅವ್ರ ಹಿಂದ್ಗಡೆ ಬರ್ತೀವಿ. ಅಂದ್ರೆ ತುಂಬಾನೇ ಭಾರ ಇತ್ತು ಅದು. ಆಕ್ಚುಲಿ ಅನ್ಕೊಂಡಿರ್ಲಿಲ್ಲ ಅಷ್ಟು ಭಾರ ಇರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇವರ ಶಾಸ್ತ್ರಗಳು ಅಂದ್ರೆ ಸ್ವಲ್ಪ ಅಷ್ಟು ಇದಾಗೇನು ಇರ್ಲಿಲ್ಲ. ತುಂಬಾ ಈಸಿ ಗೋಯಿಂಗ್ ಅಲ್ಲೇ ಇತ್ತು. ತುಂಬಾ ಚೆನ್ನಾಗಿತ್ತು ಮತ್ತೆ. ಅದೇ ಇದನ್ನ ತಗೊಂಡು ಹುಡುಗನ್ನ ಕರ್ಕೊಂಡ್ ಬರ್ಬೇಕು. ಅದನ್ನ ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂತಾ ಇದ್ರು. ಇದಾಗ್ತಿದ್ದಂಗೆ ನೆಕ್ಸ್ಟ್ ಸ್ಟೇಜ್ ಮೇಲೆ ಹೋಗಿ ಅಲ್ಲಿಟ್ಟು ಹುಡುಗನ ಬಿಟ್ಟು ಬರ್ಬೇಕು. ಹುಡುಗನ ಬಿಡ್ತಿದ್ದಂಗೆ ನೆಕ್ಸ್ಟ್ ಹುಡುಗಿನ ಕರ್ಕೊಂಡ್ ಬರೋ ಅಂತ ಶಾಸ್ತ್ರ ಇದೆ. ಇದೆಲ್ಲ ಮಾಡೋವರ್ಗುನು ಹುಡುಗಿ ಈಚೆ ಬರೋ ಹಾಗೆ ಇಲ್ಲ. ಹುಡುಗಿ ಬಂದು ಹುಡುಗಿ ರೂಮಲ್ಲೇ ಇರ್ಬೇಕು. ಹುಡುಗಿನ ಆಮೇಲೆ ಅತ್ತೆ ಅಥವಾ ಮಾವ ಯಾರಾದ್ರೂ ಕರ್ಕೊಂಡ್ ಬರ್ಬೇಕು. ಸೊ ಅಲ್ಲಿವರೆಗೂ ಹುಡುಗಿ ಬರೋ ಹಾಗೆ ಇಲ್ಲ. ಇದು ಆಗ್ತಿದ್ದಂಗೆನೆ ನೆಕ್ಸ್ಟು ಇನ್ನ ಅಂದ್ರೆ ಹುಡುಗಂಗೆ ಮತ್ತೆ ಹುಡುಗಿನ ಕೂರ್ಸಿದ್ಮೇಲೆ ಸ್ವಲ್ಪ ಶಾಸ್ತ್ರಗಳಿದೆ. ನಾನ್ ಹೇಳ್ದಂಗೆನೆನೆ ಅದನ್ನ ತಗೊಂಬಂದು ಇಲ್ಲಿ ಆ ದೇವರ ಫೋಟೋ ಏನಿದೆ, ಅಂದ್ರೆ ಕಾವೇರಿ ಅಮ್ಮ ಫೋಟೋ ಏನಿದೆ, ಕಾವೇರಮ್ಮ ಫೋಟೋ ಏನಿದೆ ಅದ್ರ ಮುಂದೆ ಇಟ್ಟು ನಮಸ್ಕಾರ ಮಾಡ್ಕೊಬೇಕು. ಸೊ ಅಲ್ಲಿವರ್ಗುನು ನಾವಿಟ್ಟು ಅದನ್ನ ಮಾಡೋವರ್ಗುನು ಹುಡುಗ ಬರೋ ಹಾಗಿಲ್ಲ. ಹುಡುಗ ಅಲ್ಲೇ ಎಂಟ್ರೆನ್ಸ್ ಅಂದ್ರೆ ಸ್ಟೇಜ್ ಮೇಲೇನೆ ಸಾರಿ ಸ್ಟೇಜ್ ಹತ್ರನೇ ಇರ್ಬೇಕು. ಸೊ ನಾವ್ ಇದನ್ನ ಇಲ್ಲಿ ಇಡ್ಬೇಕು. ಅಂದ್ರೆ ಒಬ್ರೇ ಇಡ್ಲಿಕ್ ಆಗೋದಿಲ್ಲ. ತುಂಬಾ ಭಾರ ಇದೆ ಅದು. ಸೊ ಅದಕ್ಕಾಗಿ ಇನ್ನೊಬ್ರು ಹೆಲ್ಪ್ ಬೇಕೇ ಬೇಕು ಒಂದು. ಸೊ ಅದನ್ನು ಅವರೆಲ್ಲ ಇಳ್ಸಿ ಮತ್ತೆ ಅಲ್ಲಿ ನಮಸ್ಕಾರ ಮಾಡದ್ಮೇಲೆ ಹುಡುಗ ಬರೋದು. ಸೊ ಅಲ್ಲಿ ಪ್ರೊಸೀಜರ್ ಮುಗಿತಾ ಇದ್ದಂಗೆನೆ ಈಗ ಹುಡುಗನ ಬರಕ್ ಹೇಳಿದ್ರು. ಸೊ ಹುಡುಗ ಬರ್ತಾರೆ. ನೆಕ್ಸ್ಟ್ ಹುಡುಗ ಬರ್ತಿದ್ದಂಗೆನೆ ಹುಡುಗಿನ ಕರ್ಕೊಂಡ್ ಬರ್ಬೇಕು. ಅದೇ ಹೇಳ್ದಂಗೆನೆ ಒಬ್ರಾದ್ಮೇಲೆ ಒಬ್ರು ನಮ್ದು ಇಷ್ಟು ಕೆಲಸ ಮುಗೀತು. ನಾ ಹೇಳ್ದಂಗೆ ಯಾವ್ದೇ ಶಾಸ್ತ್ರ ಮಾಡ್ಬೇಕಾದ್ರೂ ನಾವ್ ತಲೆಗೆ ಅದನ್ನ ಕಟ್ಟಿರ್ಲೇಬೇಕು. ಆಕ್ಚುಲಿ ಅದ್ರ ಹೆಸರು ಏನೋ ಇದೆ, ಅದು ನನಗೆ ಹೇಳಲಿಕ್ ಬರ್ತಾ ಇಲ್ಲ, ಸಾರಿ. ಸೊ ಅದು ಎಲ್ಲಾರು ಅಷ್ಟೇ ಕಟ್ಟಿರ್ಬೇಕು. ಮತ್ ಈವನ್ ಯಾವ್ದೇ ಒಂದು ಏನೇ ಶಾಸ್ತ್ರಗಳು ಮಾಡ್ಬೇಕಾದ್ರು, ನೆಕ್ಸ್ಟ್ ಏನೇ ಒಂದು ಮಾಡ್ಬೇಕಾದ್ರು ಇಲ್ಲಿ ಕಂಪಲ್ಸರಿ ಫಸ್ಟ್ ಅಲ್ಲಿ ನಮಸ್ಕಾರ ಹಾಕಿನೇನೆ ನೆಕ್ಸ್ಟ್ ಎಲ್ಲ ಮಾಡ್ಬೇಕು. ಇಲ್ಲೂ ಅಷ್ಟೇ ಸೇಮ್ ಪ್ರೊಸೀಜರ್. ಹುಡುಗಿಗೆ ಏನ್ ಮಾಡಿದ್ರು ಅದೇ ತರನೇ ಇಲ್ಲಿ ಕೂರ್ಲಿಕ್ ಮುಂಚೆ ದೊಡ್ಡವ್ರಿಗೆಲ್ಲ ನಮಸ್ಕಾರ ಹಾಕೊಂಡು ಮತ್ತೆ ಮುಖಾಲೆ ಮಣೆ ಅವ್ರು ಕುತ್ಕೊಂತಾರಲ್ಲ ಪೀಠ, ಅದು ಏನಿದೆ ಅದಕ್ಕೂ ಕೂಡ ನಮಸ್ಕಾರ ಹಾಕಿ ಹುಡುಗನು ಅಷ್ಟೇ ಸೇಮ್ ಪ್ರೊಸೀಜರ್. ಎರಡು ಅಂದ್ರೆ 2 ಹೆಜ್ಜೆ ಮುಂದೆ ಹಿಂದೆ ಇಟ್ಟು ಅಂದ್ರೆ 3ನೇ ಸತಿಗೆ ಕುತ್ಕೊಳ್ಳೋ ಅಂಥದ್ದು. ನೆಕ್ಸ್ಟ್ ಆಮೇಲೆ ಇಲ್ಲಿ ಬಂದು ಹುಡುಗಿ ಅವರ ತಾಯಿ, ಹುಡುಗ ಅವ್ರ ತಂದೆ, ಮತ್ತೆ ಹುಡುಗ ಅವ್ರ ತಾಯಿ, ಹುಡುಗಿ ಅವ್ರ ತಂದೆ ಎಲ್ಲಾರು ಕೂಡ ಇಲ್ಲಿ ಹಾಲು ಅನ್ನನ ತಿನ್ನಿಸ್ಬೇಕು. ಹುಡುಗಂಗಾಗ್ಲಿ ಹುಡುಗಿಗಾಗ್ಲಿ ಒಂದು 3 ಟೈಮ್ಸ್ ಹಾಲು ಅನ್ನನ ತಿನ್ನಿಸ್ಬೇಕು. ಅಂದ್ರೆ ಫಸ್ಟ್ ಇದೇನೋ ಶಾಸ್ತ್ರ ಇದೆ ಅವ್ರ ಕಡೆ. ಸೊ ಇದನ್ನ ಕೊಡ್ತಾ ಇದ್ದಾರೆ ಅವ್ರಿಗೆ. ನಮಗೂ ಕೂಡ ಆಕ್ಚುಲಿ ಗೊತ್ತಿರ್ಲಿಲ್ಲ ಇದೇನು ಅಂತ. ಆಮೇಲೆ ಅವ್ರನ್ನ ಕೇಳಿದಕ್ಕೆ ಹೇಳಿದ್ರು ಇದು ಶಾಸ್ತ್ರ ಅಂತ ಅಂದ್ಬಿಟ್ಟು. ಅಂದ್ರೆ ಹುಡುಗಿಯವರ ಅತ್ತೆ ಎಲ್ಲಾರು ಕೂಡ ಇದನ್ನ ಒಂದು 5 ಮೆಂಬರ್ಸ್ ಇದನ್ನ ಕೊಡ್ಬೇಕು. ಹುಡುಗಂಗೆ ಇದನ್ನ ತಿನ್ನಿಸ್ಬೇಕು. ಮತ್ತೆ ಹುಡುಗಿಗೂ ಅಷ್ಟೇನೆ ಸೇಮ್ ಪ್ರೊಸೀಜರ್ ಕಂಟಿನ್ಯೂ ಆಗತ್ತೆ. ಹುಡುಗಿಗೂ ಕೂಡ ಅಷ್ಟೇನೆ ಇದನ್ನ ತಿನ್ನಿಸ್ಬೇಕು. ತಿನ್ಸಿದ ಆದ್ಮೇಲೆ ನೆಕ್ಸ್ಟ್ ಅಂದ್ರೆ ಒಟ್ಟಿಗೆ ಕೂಡಿಸ್ತಾರೆ. ಅಂದ್ರೆ ಎಲ್ಲಾರು ಬರೋರೆಲ್ಲ ಬರ್ತಾರಲ್ಲ, ಸೊ ಅದಕ್ಕಾಗಿ ಒಟ್ಟಿಗೆನೆ ಕೂಡಿಸ್ತಾರೆ. ಇರ್ಲಿ ಮಾಡ್ತಾರೆ ಅವಾಗಲೇ ಮಾಡಿಸಿದ್ದೀನಿ.
ಇಷ್ಟು ಹುಡುಗನ ಶಾಸ್ತ್ರಗಳೆಲ್ಲ ಮುಗಿಸಿದ್ಮೇಲೆ ನೆಕ್ಸ್ಟ್ ಹುಡುಗಿ ಎಂಟ್ರಿ ಆಗುತ್ತೆ. ಹುಡುಗಿನ ಕರ್ಕೊಂಬರ್ಬೇಕು. ಅದೇ ನಾನು ಹೇಳ್ದಂಗೆನೆ ಸೇಮ್ ಇದೇ ಪ್ರೊಸೀಜರ್ ಹುಡುಗಿಗೂ ಕಂಟಿನ್ಯೂಷನ್ ಆಗುತ್ತೆ. ಹುಡುಗಿ ಕೂಡ ಬಂದ್ಮೇಲೆ ನಾ ಹೇಳ್ದಂಗೆನೆ ಇವರು ಹುಡುಗಿ ಜೊತೆಲೇ ಇರಬೇಕು. ಮದ್ವೆ ಅಂದ್ರೆ ಹುಡುಗನ್ ಮನೆಗೆ ಕಳಿಸೋವರ್ಗುನು ಅವ್ರ ಜೊತೆಲೇ ಇರಬೇಕು. ನೆಕ್ಸ್ಟ್ ಡೇ ಅಂದ್ರೆ ಸಾರಿ ಹಿಂದಿನ ದಿವಸ ಹೇಳ್ದಂಗೆ ಹುಡುಗ ಹುಡುಗಿ ಕೂರ್ಸೋದಿಲ್ಲ, ಜೊತೆ ಕೂರ್ಸೋದಿಲ್ಲ ತಾಳಿ ಕಟ್ಸೋವರ್ಗುನು. ಇವಾಗ ಅಂದ್ರೆ ನಮ್ಮಲ್ಲಿ ನಾನು ಹೇಳ್ದಂಗೆನೆ ಆಸ್ ಯೂಶುವಲ್ ನಾನ್ ಅನ್ಕೊಂಡಿರೋ ಪ್ರಕಾರ ನಾವು ರಿಸೆಪ್ಷನ್ ಅಂತ ನಿಲ್ಸಿ ಏನ್ ಮಾಡ್ತೀವಿ, ಹಿಂದಿನ ದಿವಸ ಏನ್ ಮಾಡ್ತೀವಿ, ಇವ್ರದ್ದು ನೆಕ್ಸ್ಟ್ ಡೇ ಆ ತರ ಇರುತ್ತೆ. ಬಟ್ ಇವ್ರದ್ದು ಕೂತಿರ್ತಾರೆ, ಬಂದವರೆಲ್ಲಾರುನು ಆಶೀರ್ವಾದ ಮಾಡ್ತಾರೆ. ಇವರು ನಮಸ್ಕಾರ ಮಾಡಿ ಪ್ರೆಸೆಂಟೇಶನ್ಸ್ ಏನ್ ಕೊಡ್ತಾರೆ ಅದನ್ನೆಲ್ಲ ಕೊಡ್ತಾರೆ. ಸೊ ಆಸ್ ಯೂಶುವಲ್ ಜನ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆದ್ರು. ಸಂಡೇ ಅಂತ ಅಂದ್ಮೇಲೆ ಜನ ಕೇಳ್ಬೇಕಾ ಹೇಳಿ, ಹಿಂದಿನ ದಿವಸನೂ ತುಂಬಾ ಜನ ಇದ್ರು, ನೆಕ್ಸ್ಟ್ ಡೇನು ತುಂಬಾ ಜನ ಇದ್ರು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವ್ರ ಪೇರ್ ಬಂದು ಮೇಡ್ ಫಾರ್ ಈಚ್ ಅದರ್ ಅಂತಾನೆ ಹೇಳ್ಬೋದು. ತುಂಬಾ ಮುದ್ದಾಗಿದೆ ಜೋಡಿ. 100 ಕಾಲ ಹೀಗೆ ಖುಷಿ ಖುಷಿಯಾಗಿ ಸಂತೋಷವಾಗಿ ಬಾಳಿ ಅಂತಾನೆ ನಾನು ಆಶೀರ್ವಾದ ಮಾಡ್ತೀನಿ. ತುಂಬಾ ಹೃದಯದಿಂದ ಆಶೀರ್ವಾದ ಮಾಡ್ತೀವಿ. ಅದನ್ನ ಹೇಳ್ದಂಗೆನೆ ನೆಕ್ಸ್ಟ್ ಎಲ್ಲಾರು ಬರೋದಕ್ಕೆ ಸ್ಟಾರ್ಟ್ ಆದ್ರು. ಅಂದ್ರೆ ಚೆನ್ನಾಗಿ ಇದೆಲ್ಲ ಮಾಡಿದ್ರು, ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ರು. ಆ ಕಡೆ ಯಾವುದೇ ತರದ ರಶ್ ಆಗ್ಲಿ ಇದಾಗ್ಲಿ, ಅಂದ್ರೆ ಇವಾಗ ನಮ್ಮಲ್ಲಿ ಈ ಕಡೆಯಿಂದನೂ ನುಗ್ತಾರೆ, ಆ ಕಡೆಯಿಂದನೂ ಬರ್ತಾರೆ, ಆ ತರದೆಲ್ಲ ಏನು ಇರ್ಲಿಲ್ಲ. ಜಸ್ಟ್ ಇವ್ರದ್ರಲ್ಲಿ ಏನು ಫೋಟೋಸ್ ಎಲ್ಲ ಅಂತಂದ್ರೆ ಜಸ್ಟ್ ಅಲ್ಲಲ್ಲೇ ಒಂದು ಫೋಟೋ ತಗೊಂತಾರಲ್ವಾ, ಸೊ ಅದಕ್ಕಾಗಿನೇನೆ ಅಲ್ಲೇ ಹುಡುಗನ ಕಡೆಯವ್ರು ಕೊಡೋರು ಆ ಕಡೆ ಕೊಡ್ತಾರೆ, ಹುಡುಗಿ ಕಡೆಗೆ ಕೊಡೋರು ಈ ಕಡೆ ಕೊಡ್ತಾರೆ. ಯೂಶಲಿ ಹುಡುಗಿ ಕಡೆಯವ್ರು ಕಮ್ಮಿ. ಯಾಕೆ ಅಂತಂದ್ರೆ ಹುಡುಗಿ ಕಡೆಯವ್ರಿಗೆ ಸ್ವಲ್ಪ ಜನಕ್ಕೆ ಹೇಳಿದ್ದು, ಕೂರ್ಗ್ ಸ್ಟೈಲ್ ಮದ್ವೆಗೆ ಸ್ವಲ್ಪ ಜನಕ್ಕೆ ಇನ್ವೈಟ್ ಮಾಡಿದ್ದು. ಬಿಕಾಸ್ ನಾವಿಲ್ಲಿ ಗೌಡ್ರ ಸ್ಟೈಲ್ ಅಲ್ಲಿ ಮದ್ವೆ ಮಾಡಿದಾಗ ತುಂಬಾ ಜನ ಇಲ್ಲಿ ಬಂದಿದ್ರು. ಅಂದ್ರೆ ನಮ್ ಕಡೆಯವ್ರು ಎಲ್ಲಾರು ಕೂಡ ಇಲ್ಲಿ ಅಟೆಂಡ್ ಆಗಿದ್ರು. ಕೂರ್ಗ್ ಅವ್ರು ಸ್ವಲ್ಪ ಕಮ್ಮಿನೇ ಇದ್ರು. ಸೊ ಇದು ಬಂದು ಕೂರ್ಗಲ್ಲಿ ನಡೀತಾ ಇರೋದ್ರಿಂದ ಇಲ್ಲಿನವ್ರನ್ನ ಕರ್ಕೊಂಡು ಹೋಗ್ಲಿದಕ್ಕೆ ಅಂದ್ರೆ ವ್ಯವಸ್ಥೆ ಮಾಡ್ಲಿಕ್ಕೆ ಸ್ವಲ್ಪ ಇದಾಗತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜನಕ್ಕೆ ಹೇಳಿದ್ದು, ತುಂಬಾ ಜನಕ್ಕೆ ಅಂತ ಏನು ಹೇಳಿರ್ಲಿಲ್ಲ. ಸೊ ಅವ್ರ ಕಡೆಯವರೇ ಜಾಸ್ತಿ ಇದ್ರು. ಮತ್ತೆ ಇಲ್ಲಿನ ಡಿನ್ನರ್ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿರುತ್ತೆ. ಇವ್ರದ್ದು ಆಲ್ವೇಸ್ ನಾನ್ ವೆಜ್. ಫ್ರೈಡೇ ಇಂದ ಫುಲ್ ನಾನ್ ವೆಜ್ ಇವ್ರದ್ದು. ನಾವು ಸ್ಯಾಟರ್ಡೆ ಒಂದ್ ದಿವಸ ತಿಂದಿಲ್ಲ ಅಷ್ಟೇ, ಸ್ಯಾಟರ್ಡೆ ತಿನ್ನೋಲ್ವಲ್ಲ, ಸೊ ಅದಕ್ಕಾಗಿ ಸ್ಯಾಟರ್ಡೆ ತಿಂದಿಲ್ಲ. ವೆಜ್ ಒಳಗಡೆ ಹೋಗ್ತಾ ಇರ್ಲಿಲ್ಲ ನಮ್ಗೆ, ಬಿಕಾಸ್ ನಾನ್ ವೆಜ್ ಎದುರುಗಡೆ ಇಟ್ಕೊಂಡು ವೆಜ್ ಒಳಗಡೆ ಹೋಗ್ತಾ ಇರ್ಲಿಲ್ಲ. ಸಂಡೇ ಮಾತ್ರ ಸಕ್ಕದಾಗಿ ಬ್ಯಾಟಿಂಗ್ ಮಾಡಿದ್ವಿ ಮಾತ್ರ ಸಂಡೇ. ಪೋರ್ಕು, ಬಿರಿಯಾನಿ, ವಾಟ್ ಇಸ್ ದಿಸ್ ಆಪಮ್ಮು, ಈ ತರ ಎಲ್ಲ ಡಿಫ್ರೆಂಟ್ ಆಗಿ ವೆರೈಟಿಯಸ್ ಆಗಿತ್ತು. ಫುಡ್ಸು ಕೂಡ ತುಂಬಾನೇ ಚೆನ್ನಾಗಿತ್ತು ಫುಡ್ಸ್ ಎಲ್ಲಾನು. ಮತ್ ಇದು ಬಂದು ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಹುಡುಗ ಹುಡುಗಿನ ಕಿಟ್ಲೆ ಮಾಡೋದು. ಅಂದ್ರೆ ಈ ಕಡೆ ಅವರೆಲ್ಲಾನು ಹುಡುಗಿ ಅಂದ್ರೆ ಸ್ವಲ್ಪ ಜನ ಹುಡುಗಿ ಕಡೆ ಅಂತ ಅಂದ್ಬಿಟ್ಟು, ಸ್ವಲ್ಪ ಜನ ಹುಡುಗನ್ ಕಡೆ ಅಂತ ಅಂದ್ಬಿಟ್ಟು, ನಾ ಹುಡುಗಿನ ಕಳ್ಸೋದಿಲ್ಲ, ಏನು ಕಳಿಸ್ಬೇಕು ಅಂತ ಜಸ್ಟ್ ಡಿಮ್ಯಾಂಡ್ ಮಾಡೋದು. ಇಲ್ಲ ಅಷ್ಟು ಕೊಡ್ಬೇಕು, ಇಷ್ಟು ಕೊಡ್ಬೇಕು, ಏನು ಕಳಿಸ್ಬೇಕು ಹುಡುಗಿನ ಅಂತ ಅಂದ್ಬಿಟ್ಟು. ಮತ್ತೆ ಈ ಕಡೆ ಇರೋರು ಇಲ್ಲ ನಮ್ಮ ಹುಡ್ಗಂಗೆ ಏನು ಕಮ್ಮಿ ಇದೆ, ನೀವೇ ಅಷ್ಟು ಕೊಡ್ಬೇಕು, ಹಂಗೆ ಹಿಂಗೆ ಅಂತ ಈ ಕಡೆ ಡಿಮ್ಯಾಂಡ್ ಮಾಡೋದು. ಅಂದ್ರೆ ಸ್ವಲ್ಪ ಚೆನ್ನಾಗೇ ನಡೀತಾ ಇತ್ತು. ಇವ್ರದ್ದು ಕೂರ್ಗೀಸ್ ಇದ್ರಲ್ಲಿ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇದ್ರು. ಸ್ವಲ್ಪ ನಮ್ಗೆ ಸ್ವಲ್ಪ ಅಲ್ಲ ಪೂರ್ತಿನೇ ಅರ್ಥ ಆಗ್ಲಿಲ್ಲ. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಓಕೆ, ಟೇಕ್ ಕೇರ್, ಬೈ ಬಾಯ್.